ಈ ಬ್ರೇಕ್ಫಾಸ್ಟ್ಗೆ ನಾನು ಸಜೆಸ್ಟ್ ಮಾಡೋದು ಏನಂದರೆ, ಈಗ ನಾನ್ ವೆಜಿಟೇರಿಯನ್ ಮೇನ್ಲಿ ಎಗಿಟೇರಿಯನ್ ಮೊಟ್ಟೆ ತಿನ್ನೋರಾದರೆ ಒಂದು ಡಬಲ್ ಆಮ್ಲೆಟ್ ತಗೋಬೋದು. ಒಂದು ಡಬಲ್ ಆಮ್ಲೆಟ್ ಮಾಡಿ ಅದಕ್ಕೆ ಚೆನ್ನಾಗಿ ತರಕಾರಿ ಹಾಕಿ, ಒಂದು ಆಮ್ಲೆಟ್ ನೋಡಿದ್ರೆ ಒಂದು ಪಿಜ್ಜಾ ಇದ್ದಷ್ಟು ದಪ್ಪಾಗಿರಬೇಕು. ನಾವು ಯೂಶಲಿ ಏನು ಮಾಡ್ತೀವಿ, ಒಂದು ಆಮ್ಲೆಟ್ ಮಾಡ್ತೀವಿ, ಜಸ್ಟ್ ಒಂದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಮೆಣಸು ಹಾಕಿ ತಿಂದ್ಬಿಡ್ತೀವಿ. ಆ ಥರ ಅಲ್ಲ, ಒಂದು ಆಮ್ಲೆಟ್ ಮಾಡಿ ಅದಕ್ಕೆ ಒಂದು ಥಿಕ್ ಲೇಯರ್ ಆಫ್ ವೆಜಿಟೇಬಲ್ಸನ್ನು ಹಾಕಬೇಕು. ಪ್ರತಿ ದಿವಸ ನೀವು ಬೇರೆ ಬೇರೆ ವೆಜಿಟೇಬಲ್ಸನ್ನು ಹಾಕ್ಬೋದು. ಒಂದು ಬೀನ್ಸ್ ಹಾಕ್ಬೋದು, ಕ್ಯಾಬೇಜ್ ಹಾಕ್ಬೋದು, ಕಾಲಿಫ್ಲವರ್ ಹಾಕ್ಬೋದು, ಮಶ್ರೂಮ್ ಹಾಕ್ಬೋದು, ಕ್ಯಾಪ್ಸಿಕಮ್ ಈರುಳ್ಳಿ ಹಾಕ್ಬೋದು. ಸೊ ಈ ಥರ ವೆಜಿಟೇಬಲ್ಸನ್ನು ತುಂಬ ಇನ್ಕ್ಲೂಡ್ ಮಾಡಿ ಒಂದು ಡಬಲ್ ಆಮ್ಲೆಟ್ ತೊಗೊಂಡ್ರೆ ಏನಾಗುತ್ತೆ, ವೆಜಿಟೇಬಲ್ಸ್ ಇದ್ದದಕ್ಕೆ ನಮಗೆ ಒಳ್ಳೆ ನಾರಿನಾಂಶ ಸಿಗುತ್ತೆ, ಬೇಗ ಸಟೈಟಿ ಆಗುತ್ತೆ, ಹಸಿವು ಅನ್ಸಲ್ಲ. ಅದರಲ್ಲೂ ಆಮ್ಲೆಟಲ್ಲಿ ಎಗ್ ಯೋಕ್ ಏನಿದೆ, ಎಲ್ಲೋ ಏನಿದೆ, ಈಗ ತುಂಬ ಜನರಿಗೆ ಆ ತಪ್ಪು ಕಲ್ಪನೆ ಇದೆ ಯಾಕೆ ತಿನ್ನಬಾರ್ದು ಅಂತ. ಯಾಕೆ ತಿನ್ಬೋದು, ಏನೂ ತೊಂದರೆ ಇಲ್ಲ, ಅದರಲ್ಲಿ ಒಳ್ಳೆ ಫ್ಯಾಟ್ ಇದೆ. ಬಟ್ ಈಗ ತುಂಬ ಕೊಲೆಸ್ಟ್ರಾಲ್ ಇದೆ, ಡಾಕ್ಟರ್ ಹೇಳಿದ್ದಾರೆ ನಿಮ್ಮ ಎಗ್ ಮೊಟ್ಟೆ ತಿನ್ನಲೇಬಾರ್ದು ಅಂತ ಇದ್ದರೆ ಡಬಲ್ ಆಮ್ಲೆಟಲ್ಲಿ ಒಂದು ಮೊಟ್ಟೆ ಫುಲ್ ಯೂಸ್ ಮಾಡ್ಬೋದು, ಇನ್ನೊಂದು ಮೊಟ್ಟೆದು ವೈಟ್ ಅಷ್ಟೇ ನೀವು ಯೂಸ್ ಮಾಡ್ಬೋದು. ಸೊ ಅದು ತಗೊಳ್ಳೋದ್ರಿಂದ ನಾನು ಸಫಿಷಿಯೆಂಟ್ ಆಗಿರೋ ಒಳ್ಳೆ ಫ್ಯಾಟಿ ಆಸಿಡ್ ನಮಗೆ ಸಿಗುತ್ತೆ. ಅದರೊಟ್ಟಿಗೆ ಎಗ್ ವೈಟ್ ಅಂದರೆ ಆಲ್ಬುಮಿನ್. ಸೊ